ಎಷ್ಟೋ ಸಾರಿ ಈ ಟೀಸರ್ ಟ್ರೈಲರ್ಗಳನ್ನ ನೋಡಿದಾಗ ಇಮಿಡಿಯೇಟ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ಅನ್ಸೋದು ಪರ್ಸನಲಿ ನನಗನ್ಸೋದು ತುಂಬಾನೇ ಕಮ್ಮಿ. ಅಂಡ್ ಬಂದಿದ್ರು ಅದು ಒಂದು ಇನ್ವಿಟೇಷನ್ ರೀತಿನೇ ಆಗಿರತ್ತೆ. ಆದ್ರೆ ಕೆಲವೊಂದ್ ಸಾರಿ ಮಾತ್ರ ಸಿನಿಮಾದ ಕಂಟೆಂಟ್ ಅನ್ನ ನೋಡಿ ಇಲ್ಲ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಒಳಗಿಂದನೇ ಒಂದು ಫೀಲ್ ಹುಟ್ಟತ್ತೆ. ಅಂಡ್ ಅಂಥ ಕ್ಯಾಟಗರಿಗೆ ಇವತ್ತು ನೋಡ್ದಂತ ಈ ಟೀಸರ್ ಕೂಡ ಬಂದು ಸೇರ್ಕೊಳ್ತಾ ಇದೆ. ಆಕ್ಚುಲಿ ಇಷ್ಟೊತ್ತಿಗೆ ಸಿನಿಮಾನೇ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ಯಾಕೋ ಮೇ ತಿಂಗಳಲ್ಲಿ ಪೋಸ್ಟ್ಪೋನ್ ಮಾಡ್ದಂತವ್ರು ಮತ್ತೆ ಸುದ್ದಿನೇ ಕೊಟ್ಟಿರ್ಲಿಲ್ಲ. ಬಟ್ ಅಂತೂ ಇಂತೂ ಈಗ ಒಂದು ಪ್ರಾಪರ್ ರಿಲೀಸ್ ಡೇಟ್ ಅನ್ನ ಲಾಕ್ ಮಾಡೋದ್ರ ಜೊತೆಗೆ ಫೈನಲಿ ಚಿತ್ರತಂಡ ಆಕ್ಟಿವ್ ಆಗಿದ್ದಾರೆ. ಛೂಮಂತರ್ ಇದು ಕರ್ವಾ ಖ್ಯಾತಿಯ ನವನೀತ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಚಿತ್ರ. ಜನವರಿ 10, 2025ಕ್ಕೆ ರಿಲೀಸ್ ಆಗ್ತಾ ಇದೆ. ಮೊದಲಿಗೆ ಅಂದ್ರೆ ಹೋದ ವರ್ಷನೇ ಒಂದು ಟೀಸರ್ ಅನ್ನ ಬಿಟ್ಟು ಸಖತ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ಬಿಕಾಸ್ ಅಲ್ಲಿ ಇದ್ದಂತ ಫ್ರೇಮ್ಗಳು, ಅದರ ಕ್ವಾಲಿಟಿ, ಓವರ್ ಆಲ್ ಪ್ರೆಸೆಂಟೇಷನ್ ಇಂಪ್ರೆಸಿವ್ ಆಗಿತ್ತು. ಅಂಡ್ ತುಂಬಾ ಜನರಿಗೆ ಅದು ಹಿಡಿಸಿತ್ತು ಕೂಡ. ಸೊ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಸಲುವಾಗಿ ಮತ್ತೊಂದು ಟೀಸರ್ ಅನ್ನ ಕಟ್ ಮಾಡಿದ್ದಾರೆ. ಅಂಡ್ ಅದು ಕೂಡ ಹೆವಿ ಇಂಪ್ರೆಸಿವ್ ಆಗಿದೆ. ತೆಗೆದಿರುವಂತ ಒಂದೊಂದು ಶಾಟ್, ಆ ವಿಜುವಲ್ಸ್ ಪರ್ಫೆಕ್ಟ್ ಹಾಲಿವುಡ್ ಮಟೀರಿಯಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಸಿನಿಮಾದ ಜಾನ್ರಾ ಬಂದು ಹಾರರ್ ಥ್ರಿಲ್ಲರ್. ಅಂಡ್ ಡೈರೆಕ್ಟರ್ ಅವರೇ ಹೇಳಿರೋ ಪ್ರಕಾರ ಇದು ಮತ್ತೊಂದು ದೊಡ್ಡ ಹಾರರ್ ಸಿನಿಮಾಗೆ ಕನೆಕ್ಟ್ ಆಗ್ತಾ ಇದೆಯಂತೆ. ಅಂದ್ರೆ ಕನ್ನಡದಿಂದ ಬರ್ತಾ ಇರೋ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಮೋಸ್ಟ್ಲಿ ಕರ್ವಾ ಯೂನಿವರ್ಸೇ ಆಗಿರ್ಬೋದು ಅನ್ಕೋತಾ ಇದೀನಿ, ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ಹಾರರ್ ಕಾಮಿಡಿ ಜಾನ್ರಾಗಳು ಓಡ್ತಾ ಇರುವಂತ ರೀತಿಗೆ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡಿತಾ ಇರೋದನ್ನ ನೋಡ್ತಾ ಇದ್ರೆ ಸಿನಿಮಾಗೆ ಒಳ್ಳೆ ಆಪರ್ಚುನಿಟಿ ಅಂತೂ ಇದ್ದೇ ಇದೆ. ಅಂಡ್ ಈ ಫಿಲ್ಮ್ ಏನಾದ್ರೂ ಪ್ರಾಪರ್ ಆಗಿ ಹಾರರ್ ಮತ್ತೆ ಕಾಮಿಡಿನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದ್ರೆ, ಇನ್ಫ್ಯಾಕ್ಟ್ ಟೋಟಲ್ ಸಿನಿಮಾನೇ ವರ್ಕ್ ಆಗೋಯ್ತು ಅನ್ಕೊಳ್ಳಿ, ಇದರ ಥಿಯೇಟ್ರಿಕಲ್ ಬಿಸ್ನೆಸ್ ಬೇರೆ ಲೆವೆಲ್ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ. ಬಟ್ ಏನಂದ್ರೆ ಕಂಟೆಂಟ್ ಇದ್ರೆ ಸಾಲಲ್ಲ, ಮೇಕರ್ಸ್ ಕಡೆಯಿಂದಾನು ಒಳ್ಳೆ ಮಾರ್ಕೆಟಿಂಗ್ ಆಗ್ಬೇಕು, ಸಿನಿಮಾನ ಚೆನ್ನಾಗಿ ಪುಷ್ ಮಾಡಿ ಅವೈಲೇಬಿಲಿಟಿನ ಹೆಚ್ಚು ಮಾಡಬೇಕು. ಜೊತೆಗೆ ಬ್ಯಾಕ್ ಅಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡ್ರೆ ಇನ್ನೂ ಒಳ್ಳೇದು. ಸೊ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಆ ಕಡೆ ಪ್ರಯತ್ನಗಳು ಯಾವ ರೀತಿ ಇರತ್ತೆ, ಹೇಗೆ ನಡೆಯುತ್ತೆ ಅಂತ. ಇನ್ನು ಕಾಂಟೆಂಟ್ ವಿಚಾರದಲ್ಲಿ ಬಲವಾದ ನಂಬಿಕೆನೇ ಇದೆ ನವನೀತ್ ಅವ್ರ ಮೇಲೆ. ಯಾಕಂದ್ರೆ ಹಾರರ್ ಸಿನಿಮಾನ ಹ್ಯಾಂಡಲ್ ಮಾಡಿರೋದ್ರಲ್ಲಿ, ಆ ಎಕ್ಸ್ಪೀರಿಯನ್ಸ್ ಅನ್ನ ತರಿಸೋದ್ರಲ್ಲಿ ನವನೀತ್ ಅವರ ಕೆಪಾಸಿಟಿ ಏನು ಅನ್ನೋದು ಕರ್ವಾ ಫಿಲ್ಮ್ ಅಲ್ಲೇ ಗೊತ್ತಾಗಿತ್ತು. ಜಸ್ಟ್ ಒಂದೇ ಸಿನಿಮಾ ಆಗಿರ್ಬೋದು, ಬಟ್ ಡೈರೆಕ್ಷನ್ ಅಂದಾಗ ಅಲ್ಲಿ ಕ್ರಾಫ್ಟ್ಸ್ಮನ್ಶಿಪ್ ಅನ್ನೋದಿರುತ್ತೆ. ಸೊ ಫ್ಲೂಕ್ ಅಲ್ಲಿ ಓಡುವಂತ ಸಿನಿಮಾ ಯಾವುದು, ಒಬ್ಬ ನಿರ್ದೇಶಕನ ಸಿನಿಮಾ ಯಾವುದು ಅನ್ನೋದು ಅದ್ರಲ್ಲೇ ಗೊತ್ತಾಗುತ್ತೆ. ಅಂಡ್ ಆ ಕ್ರಾಫ್ಟ್ ನವನೀತ್ ಅವರಿಗೆ ಖಂಡಿತ ಇದೆ. ಇನ್ನು ಕಥೆ ಬಗ್ಗೆ ಅಲ್ಲಲ್ಲಿ ಡೀಟೇಲಿಂಗ್ ಕೊಟ್ಟಿದ್ರು ಸಹ ಈಗ ಅದ್ರೊಳಗೆ ಇಳಿಯೋದಕ್ಕೆ ಹೋಗೋದಿಲ್ಲ, ಟ್ರೈಲರ್ ಬರ್ಲಿ. ಆದ್ರೆ ಕಾಸ್ಟಿಂಗ್ ನೋಡಿದಾಗ ಹ್ಯೂಮರ್ಗೆ ಇಲ್ಲಿ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅಡಿಷನಲ್ ಆಗಿ ನಿರ್ದೇಶಕರೇ ಹೇಳಿರೋ ಹಾಗೆ ಶರಣ್ ಅವರ ಡೈನಮೋ ಪಾತ್ರ ಈ ಸಾರಿ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿರತ್ತಂತೆ. ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಈತ ದೆವ್ವ ಓಡಿಸೋದಕ್ಕೆ ಬಂದಿರೋನ್ ಹಾಗಿದೆ. ಅಂಡ್ ಪ್ರೆಸೆಂಟೇಷನ್ ಇಂದ ಆ ಪಾತ್ರಕ್ಕೆ ಒಳ್ಳೆ ಡೆಪ್ತ್ ಅನ್ನೇ ಕೊಡ್ತಾ ಇದ್ದಾರೆ. ಇಲ್ಲಿ ಸಿಚುವೇಶನಲ್ ಹ್ಯೂಮರ್ ಅಂತೂ ಇದೆ ಹೌದು, ಬಟ್ ಅದರ ಜೊತೆಗೆ ಸ್ಟೋರಿ ಪಾಯಿಂಟ್ ಇಂದನೂ ಡೆವಲಪ್ಮೆಂಟ್ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಮುಖ್ಯವಾಗಿ ಯೂನಿವರ್ಸ್ ನ ಒಂದು ಒಳ್ಳೆ ರೀತಿಲಿ ಕಟ್ಕೊಡ್ಲಿ, ಸರಿಯಾಗಿ ತಂದು ಎಸ್ಟಾಬ್ಲಿಷ್ ಮಾಡ್ಲಿ, ಸುಮ್ನೆ ಫೋರ್ಸ್ಡ್ ಆಗೋದು ಬೇಡ. ಇನ್ನು ಕೊನೆದಾಗಿ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಸೌಂಡ್ ಡಿಸೈನಿಂಗ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ನಡೆಸಿದ್ದಾರೆ. ಆ ಎನ್ವೈರನ್ಮೆಂಟ್ ಆಗಿರ್ಲಿ, ಮನೆ ಒಳಗೆ ಎಂಟ್ರಿ ಆಗೋದಾಗಿರ್ಲಿ, ಲೈಕ್ ಪ್ರತಿಯೊಂದು ಕಡೆನೂ ಸೌಂಡ್ಸ್ ತುಂಬಾ ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಆಗ್ತಾ ಇದೆ. ಅಂಡ್ ಎಸ್ಪೆಷಲಿ ಇದು ತುಂಬಾನೇ ಮುಖ್ಯ ಹಾರರ್ ಸಿನಿಮಾಗಳಲ್ಲಿ. ಆಲ್ಸೋ ಎಡಿಟಿಂಗ್ ಅಪ್ರೋಚ್ ಕೂಡ ಇಷ್ಟ ಆಯ್ತು. ಮಿರರ್ ಟ್ರಾನ್ಸಿಷನ್, ಆ ಫ್ಲಾಶ್ ಬ್ಯಾಕ್, ಅಂಡ್ ಕೊನೆಗೆ ಟೈಟಲ್ ನ ರಿವೀಲ್ ಮಾಡಿದ್ದಂತೂ ಕ್ರೇಜಿ ಆಗಿತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಖತ್ ಹೈ ಲೆವೆಲ್, ಹೈ ಕ್ವಾಲಿಟಿಲಿ ಬರ್ತಾ ಇರುವಂತ ಕನ್ನಡ ಸಿನಿಮಾ. ಹಾರರ್ ಕಾಮಿಡಿ ಮಾರ್ಕೆಟ್ ಬೇರೆ ಪೀಕ್ ಅಲ್ಲಿದೆ, ಭರ್ಜರಿಯಾಗಿ ನಡೀತಾ ಇದೆ. ಬೇರೆಯವರೆಲ್ಲ ಮುತ್ಕೆ ಹಾಕಿದ್ದಾಯ್ತು, ಈಗ ಆಕಸ್ಮಿಕನೋ ಪ್ಲಾನ್ಡೋ ಗೊತ್ತಿಲ್ಲ, ಬಟ್ ನಮ್ಮವರು ಕೂಡ ಪ್ರಾಪರ್ ಸಿನಿಮಾ ಜೊತೆಗೆ ಪರ್ಫೆಕ್ಟ್ ಟೈಮ್ ಅಲ್ಲಿ ನುಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ನವನೀತ್ ಅವ್ರಿಗೆ, ಹಾಗೆ ಇಡೀ ಛೂಮಂತರ್ ತಂಡಕ್ಕೆ. ಕರ್ವಾದಿಂದ ಏನ್ ಕೊಟ್ಟಿದ್ರೋ ಅದಕ್ಕೆ ಈ ಸಿನಿಮಾ ಪ್ರತಿಫಲವಾಗಿ ಬರ್ಲಿ ಅಂತ ಕೇಳ್ಕೊತೀನಿ. ಇನ್ನು ಸಂಕ್ರಾಂತಿಗೆ ಒಂದು ದೊಡ್ಡ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಖುಷಿ ಕೂಡ ಇದೆ. ಅಂಡ್ ಆ ಖುಷಿನ ಸಿನಿಮಾದ ಸಕ್ಸಸ್ ದುಪ್ಪಟ್ಟು ಮಾಡ್ಲಿ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ಈ ಟೀಸರ್ ಬಗ್ಗೆ ನಿಮ್ಗೇನಾದ್ರೂ ಹೇಳೋದಕ್ಕಿದ್ರೆ ಅಥವಾ ಕರ್ವಾ ಯೂನಿವರ್ಸ್ ಬಗ್ಗೆ ನಿಮ್ದೇ ಏನಾದ್ರೂ ಥಿಯರಿಗಳಿದ್ರೆ ಅದನ್ನ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ವಾ, ಒಂದು ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.